ಸ್ನೇಹಿತರೆ, ಈಗ ನಿನ್ನೆ ನೀಟ್ ಎಕ್ಸಾಮು ಮತ್ತೆ ಒಂದ್ಸಲಿ ಇದಾಗಿ ಎರಡನೇ ಸಲ ನಿನ್ನೆ ನೀಟ್ ಎಕ್ಸಾಮ್ ನಡೀತಾ ಇತ್ತು. ಈ ನಡಿಬೇಕಾದ್ರೆ ಈ ಬೆಂಗಳೂರಿಂದ ತುಂಬ ನಿನ್ನೆ ನ್ಯೂಸ್ಗಳಲ್ಲಿ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಅಲ್ಲಿ ಕೆಲವು ಸ್ಟೂಡೆಂಟ್ಗಳಿಗೆ ಬರೋಕ್ಕಾಗಿಲ್ಲ, ರೋಡ್ ಟ್ರಾಫಿಕ್ ಜಾಮ್ ಇತ್ತು. ಈ ಕಾಂಗ್ರೆಸ್ ಅವ್ರದ್ದು ನಿನ್ನೆ ಏನೋ ಅಧ್ಯಕ್ಷದು ಪದಾಗ್ರಹಣ ಕಾರ್ಯಕ್ರಮ ಅಂತೇಳಿ ಒಂದು ಕಾರ್ಯಕ್ರಮ ಮಾಡಿದ್ರಿಂದ ರೋಡು ಇದಾಗಿತ್ತು ಅಂತೆಲ್ಲ ನ್ಯೂಸ್ ನೋಡ್ತಾ ಇದ್ದೀವಿ. ಇಲ್ಲಿ ನಾನು ಹೇಳೋದು, ಈ ಪದಗ್ರಹಣ ಮಾಡ್ಕೊತಾರೋ ಇಲ್ಲ ಸಮಾರಂಭಗಳು ಮಾಡ್ಕೊಬೇಡಿ ಅಂತ ಹೇಳಕ್ಕೆ ಬರಲ್ಲ, ಎಕ್ಸಾಮ್ ಇದೆ. ಬಟ್ ಅವೆಲ್ಲ ಏನೋ ರಾಜಕೀಯವಾಗಿ ನಾನೇನು ಮಾತಾಡೋಕೆ ಹೋಗಲ್ಲ. ಬಟ್ ಇಲ್ಲಿ ಏನಂದರೆ ನೀಟ್ ಎಕ್ಸಾಮು ಏನೋ ಹೋದ್ಸಲಿ ಒಂದು ಪೇಪರ್ ಲೀಕು, ಈ ಪೇಪರ್ ಲೀಕ್ ಅನ್ನೋದು ಎಲ್ಲ ಗೌರ್ಮೆಂಟ್ಗಳಲ್ಲೂ ನಡೆದಿವೆ. ಯಾರು ಇವನು ಕಾಂಗ್ರೆಸ್ ಅವ್ರು ಮಾಡ್ಯಾರು, BJP ಮಾಡ್ಯಾರು ಅಂತಿಲ್ಲ, ಎಲ್ಲ ಅವಧಿಯಲ್ಲೂ ನಡೆದಿದೆ. ಇಲ್ಲಿ ಯಾರು ಮಾಡಿದ್ರು ಅನ್ನೋದನ್ನು ಹಿಂದೆ ಅದಕ್ಕೆ ಆಗ್ತಿದ್ದಂಗೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಒಂದೇ ಸಲ ಒಂದು ಗೂಬೆ ಕೂರಿಸೋಂಥ ಕಾರ್ಯ ಮಾಡೋ ಈ ಕಾಂಗ್ರೆಸ್ ಅವರು ಇಲ್ಲಿ ನಿನ್ನೆ ಅಷ್ಟು ಜನ ಹುಡುಗರಿಗೆ ತೊಂದರೆ ಆದಾಗ ಆಗತ್ತೆ ಅಂತ ಮೊದಲೇ ಮುನ್ನೆಚ್ಚರಿಕೆ ತಗೊಬೇಕಿತ್ತು. ಇಷ್ಟು ಮಾಡಿದ್ಮೇಲೆ ಈ ಥರ ಎಕ್ಸಾಮ್ ಇದೆ ಆಗತ್ತೆ ಅಂತ ಮಾಡಲಿಲ್ಲ. ಅಕಸ್ಮಾತ್ ಆ ವಿಚಾರ ತಿಳಿತಿದ್ದಂಗಾರ ಆ ಹುಡುಗರಿಗೆ ಏನು ಹೊರಗಡೆ ಅವರು ಲೇಟಾಗಿ ಹೋದವರಿಗೆ ಇಲ್ಲರ ಅವ್ರಿಗೆ ಏನು ಸಿಗಲೇ ಇಲ್ಲ, ಒಳಗಡೆ ಬಿಡಲಿಲ್ಲ ಇಂಥವರಿಗೆಲ್ಲ ಒಂದು ಒಳಗಡೆ ಕೂರಿಸೋ ವ್ಯವಸ್ಥೆ ಮಾಡ್ಬೋದಿತ್ತು. ಇಲ್ಲಿ ಒಂಥರ ಏನೂ ವ್ಯವಸ್ಥೆ ಇಲ್ಲದೆ ಒಂದ್ಸಲಿ ಏನಾರು ಆದಾಗ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ತಕ್ಕೋದು, ಇಲ್ಲ ಇವ್ರು ಮಾಡಿದಾಗ ಇವ್ರು ಪದಗ್ರಹಣ ಮಾಡಿದ್ದೆ ನೆನೆ ಅದೇ ಒಂದು ಸಮಾರಂಭ ಮಾಡಿದ್ದೆ ತಪ್ಪು ಅನ್ನೋದು. ಯಾಕೋ ಅದು ರಾಜಕೀಯ ಬರೀ ಕೆಸರಾಟ ಚಾಟ ಅಂತ ಅಷ್ಟೇ ಅನ್ಸೋದು ಇದು. ಯಾಕೆಂದರೆ ಯಾರೇ ಆಗಲಿ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕಿತ್ತು. ನಿಮ್ಮ ಸಮಾರಂಭ ನೀವು ಮಾಡ್ಕೊಬೇಕಾಗಿರೋದು ನಿಮ್ಮ ಇದು, ಅದು ತಕ್ಕ ಮಾಡ್ಕೊಂಡಿರ ಸರಿ. ಆದರೆ ಇಲ್ಲಿ ಮಕ್ಳಿಗೆ ತೊಂದರೆ ಆಗುತ್ತೆ, ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಸ್ವಲ್ಪ ಗಮನದಲ್ಲಿ ಇಟ್ಕೊಬೇಕು. ಈಗ ಮೇಲೆ ಯಾವುದೇ ಪಕ್ಷ ಆಗಲಿ ಈ ಗಮನದಲ್ಲಿ ಇಟ್ಕೊಂಡು ನೀಟಂತಹ ಎಕ್ಸಾಮನ್ನು ಬರೀ ಅದ್ರದ್ದು ಪೇಪರ್ ಲೀಕ್ ಮಾಡ್ತಾರೆ, ಬೇರೆ ಒಂದು ಮಾಡ್ತಾರೆ, ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ಜನವಾರ ಕೀಳ್ಸೋದು, ಕೈಯಲ್ಲಿರೋ ದಾರಕ್ಕೆ ಜಗಳ ಮಾಡೋದು, ಇವೆಲ್ಲ ಒಂದು ಮಾಡಿಬಿಟ್ಟು ಇಲ್ಲ ಅವ್ರಿಗೆ ಬರೋಕ್ಕೆ ಟ್ರಾಫಿಕಲ್ಲಿ ಆಗಿಲ್ಲ, ನೆನ್ನೆ ಅಷ್ಟಿದಲ್ಲಿ ಒದ್ದಾಡಿದಾರೆ ಕೆಲವರು ಅಂತಂದಾಗ ಅವರಿಗೆ ಒಂದು ಪರಿಹಾರ ಕೊಡೋಕ್ಕೆ ಸಡನ್ನಾಗಿ ಯಾರಿಗೂ ನೆನಪಿರಲ್ಲ. ಬಟ್ ಇಲ್ಲಿ ಬೇರೆ ಎಲ್ಲದೂ ಅಷ್ಟು ಮುಖ್ಯ ಆಗ್ಬಿಡುತ್ತೆ. ಜನವಾರ ಆಗಲಿ ಇಲ್ಲ ಕೈಯಲ್ಲಿ ಒಂದು ದಾರ ನೋಡಿ, ಕರಿಕಾರ ದಾರದಲ್ಲಿ ಏನು ಮಾಡೋಕ್ಕಾಗ್ತೀವಿ, ಕರಿ ದಾರ ಹಾಕೊಂಡಿರ್ತೀವಿ ಅಂತ ಅದನ್ನು ಒಂದು ತೆಗ್ಸೋವಂಥದ್ದು ಸುಮಾರೆಲ್ಲ ನೆನ್ನೆನೂ ತೆಗ್ಸಿ ಅದಕ್ಕೆ ಜಗಳ ಆಗಿದೆ ಅಂತೆಲ್ಲ ತೋರಿಸ್ತಾಯಿದ್ರು. ಏನಕ್ಕೆ ಈ ಥರ ಮಾಡ್ತಾರೆ? ಅದೊಂದು ಸ್ವಲ್ಪ ಅಧಿಕಾರಿಗಳಿಗೂ ಸರಿಯಾಗಿ ಒಂದು ಮಾರ್ಗದರ್ಶನ ಇಲ್ಲರ ಅವ್ರಿಗೊಂದು ಸ್ಟ್ರಿಕ್ಟ್ ಆರ್ಡ್ರ್ ಮಾಡೋದು ಬಿಟ್ಟು ಹುಡುಗರು ಬಂದಿದ್ದಾರೆ ಅಂದರೆ ಒಂದು 5 ನಿಮಿಷ ಲೇಟ್ ಆಯಿತು ಏನೋ ಕನ್ಸಿಡರ್ ಮಾಡ್ಬೇಕು, ಯಾವ್ದ್ರ ಮೇಲೆ ಯಾವ ಪರ್ಪಸ್ ಮೇಲೆ ಅನ್ನೋದನ್ನು ಬಿಟ್ಟು ಈ ಥರ ಒಂದು ತಪ್ಪಾಗಲಿಲ್ಲ ನನಗೆ ಮುಂದೇನೂ ಎಚ್ಚರಿಕೆ ವಹಿಸೋದು ಭಾರಿ ಒಳ್ಳೆಯದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಏನಂತೀರ? ಇಷ್ಟ ಆದರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.